Yes, hello students. In the last video we discussed about the market demand with the help of three diagrams: consumer 1, consumer 2 and market demand. And in this video we are discussing about the elasticity of demand. First we know the elasticity. We know that ಎಲಾಸ್ಟಿಕನ್ನು ನಾವು ನೋಡಿದಾಗ ಒಂದು ಎಕ್ಸಾಂಪಲ್ ಜಸ್ಟ್ ಹಂಗೆ ಒಂದು ಎಲಾಸ್ಟಿಕನ್ನು ನಾವು ಎಷ್ಟೇ ಈ ಜಗ್ಗಿದ್ರೂ ಸಹಿತ ವಾಪಸ್ ತಂದೇನಾಗ್ತೈತಿ ತಂದು ಏನು ಸ್ಥಿತಿ ಇರ್ತೈತಲ್ಲ ಅದಕ್ಕೆ ಬರ್ತೈತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ದಟ್ ಈಸ್ ದ ಹೌ ಇಟ್ ಈಸ್ ವಿಲ್ ಬಿ ಎಫೆಕ್ಟ್ ಆನ್ ದ ಡಿಮ್ಯಾಂಡ್, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ವಾಟ್ ಈಸ್ ದ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇನ್ ಎಕನಾಮಿಕ್ಸ್? First we know this is also one of the important topic. Here this topic covers 1 and 2 marks questions. 1 and 2 marks questions are not a long questions, and 4 marks question and 6 marks question. Here only 1 and 2 marks questions here. First we know the meaning of the elasticity of a demand. It is also called price elasticity of a demand. Price elasticity of a demand ಅಂತೂ ನಾವೇನು ಮಾಡ್ತೀವಿ ಅಂತಂದ್ರೆ ಕರಿತೀವಿ. And next, first we know the meaning of the price elasticity of demand or elasticity of a demand. Price elasticity of a demand for a good is defined as the percentage change in the demand for a good. Percentage change in the demand for a good and divided by the percentage change in its prices. That is known as the price elasticity of a demand. ಅಂದರೆ ಎಷ್ಟು ಪರ್ಸೆಂಟೇಜ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡೆಡ್ ಚೇಂಜ್ ಆಗೈತಿ ಮಾರ್ಕೆಟ್ ಒಳಗೆ ಇವತ್ತಿನ ಡೇಟಿಗೆ. ನಿನ್ನೆ ಎಷ್ಟಿತ್ತು, ಇವತ್ತು ಎಷ್ಟಿತ್ತು, ನೆಕ್ಸ್ಟ್ ಅದ್ರ ಜೊತೆಗೆ ಪ್ರೈಸ್ ಎಷ್ಟು ವೇರಿಯೇಷನ್ ಆಗೈತಿ, ಎಷ್ಟು ಇನ್ಕ್ರೀಸ್ ಆಗೈತೋ ಆರ್ ಡಿಕ್ರೀಸ್ ಇದೆಯಾ ಅಂತ ನೋಡೋದನ್ನು ನಾವೇನು ಕರಿತೀವಿ ಅಂದರೆ ವಿ ಆರ್ ಕಾಲಿಂಗ್ ದಟ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಹಿಯರ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಲಾಸ್ಟ್ ಓಲ್ಡ್ ಪ್ರೈಸಸ್ ಎಷ್ಟಿತ್ತು ಅದನ್ನ ಪರ್ಸೆಂಟೇಜ್ ಮಾಡ್ಬೇಕು ನಾವು. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್. ಏನಂತ ಲಾಸ್ಟ್ ಪ್ರೈಸಸ್ ನಿನ್ನೆ ಎಷ್ಟಿತ್ತು, ಒಂದೇನು ಬನಾನಾ ಪರ್ಚೇಸ್ ಅಥವಾ ಬನಾನೋ ಯಾವುದೋ ಒಂದು ಎಕ್ಸ್ ಗೂಡನ್ನು ಪರ್ಚೇಸ್ ಮಾಡೋಕೆ ಹೋದ್ರಿ, ನೀವು ಎಕ್ಸ್ ಗೂಡನ್ನು ಪರ್ಚೇಸ್ ಮಾಡೋಕೆ ಹೋದಾಗ ನಿನ್ನೆ ಎಷ್ಟಿತ್ತು ಪ್ರೈಸ್, ನಿನ್ನೆ ಪ್ರೈಸ್ 5 ರೂಪೀಸ್ ಇತ್ತು, ಇವತ್ತು ಎಷ್ಟಾಗಿದೆ 7 ರೂಪೀಸ್ ಪ್ರೈಸ್ ಆಗಿದೆ. ಇಟ್ ಮೀನ್ಸ್ ದ ಪ್ರೈಸ್ ಇಸ್ ಇನ್ಕ್ರೀಸ್ ಫ್ರಮ್ 5 ರೂಪೀಸ್ ಟು ನೆಕ್ಸ್ಟ್ 7 ರೂಪೀಸ್. 5 ರೂಪೀಸಿಂದ 7 ರೂಪೀಸ್ ಏನಾಗೈತಿ, ಇನ್ಕ್ರೀಸ್ ಆಗೈತಿ. ಕ್ವಾಂಟಿಟಿ ಎಷ್ಟು, ನಿನ್ನೆ 5 ರೂಪೀಸ್ ಇದ್ದಾಗ ನೀನು ಎಷ್ಟು ಕ್ವಾಂಟಿಟಿ 4 ಕ್ವಾಂಟಿಟಿನ ತಂದಿದ್ದಿ, ಅದು ಮತ್ತು 15 ರೂಪೀಸ್ ಆದಾಗ ಅಥವಾ ಈ 7 ರೂಪೀಸ್ 5 to 7 ರೂಪೀಸ್ ಇನ್ಕ್ರೀಸ್ ಆದಾಗ ನೀ ಏನು ಮಾಡಿದೆ 3 ಕ್ವಾಂಟಿಟಿನ ಪರ್ಚೇಸ್ ಮಾಡಿದೆ. ಅಂದರೆ ಪ್ರೈಸ್ ಇನ್ಕ್ರೀಸ್ ಆದ. ಹೌ ಮಚ್ ಆಫ್ ದ ಕ್ವಾಂಟಿಟಿ, ಇಟ್ ಮೀನ್ಸ್ ಪರ್ಸೆಂಟೇಜ್ ಇನ್ಕ್ರೀಸಸ್ ಇನ್ ದ ಮಾರ್ಕೆಟ್ ಪ್ರೈಸಸ್, ಇಟ್ ವಿಲ್ ಬಿ ಎಫೆಕ್ಟ್ ಆನ್ ದ ಕ್ವಾಂಟಿಟಿ ಆಫ್ demanded. How much of the percentage changes of the quantity in the market, that is known as the price elasticity of demand. Yes, the percentage increase or decreases in the market, and old prices and new prices, and old quantity and new quantity, that is known as the elasticity of ಡಿಮ್ಯಾಂಡ್. ಅದನ್ನ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂಥೇಳಿ ಕರೀತಾರೆ. ಇದನ್ನು ಬರಿಬೋದು ನೀವು. ಇನ್ನೂ ಒಂದು ಮೀನಿಂಗನ್ನು ನಾವು ತೊಗೋಬೋದಿಲ್ಲ. Price elasticity of a demand is a measure of the responsiveness of the demand for a good to change in its prices. Quantity of a demanded ಎದ್ರ ಮೇಲೆ ಚೇಂಜ್ ಆಗ್ತೈತಿ, the percentage will be changes the price when the price of the good increases or decreases. How much of the percentage increase or decreases, that is known as the price elasticity of a demand. ಅದನ್ನ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಅ ಡಿಮ್ಯಾಂಡ್ ಅಂಥೇಳಿ ಕರಿತೇವೆ. ಇದನ್ನು ಎದ್ರ ಮುಖಾಂತರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ಮೇನ್ ಫಾರ್ಮುಲಾ, ದಟ್ ಈಸ್ ದ ಮೇನ್ ಫಾರ್ಮುಲಾ ಆಫ್ ಅ elasticity of a demand. ED means elasticity of a demand. ಈ ಸ್ಮಾಲ್ ಲೆಟರ್ ಬರೀಬೇಕು, ಇದನ್ನು ಬಿಗ್ ಲೆಟರ್ ಬರೆದು ನಡಿತೈತಿ, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಈ ಸ್ಮಾಲ್ ಲೆಟರ್ ಡಿ ಕ್ಯಾಪಿಟಲ್ ಲೆಟರ್ನ ಕೊಟ್ಟರೆ, ಹಾಗಾಗಿ ನಾನು ಇದನ್ನ ಬರ್ತೀನಿ. ED elasticity of a demand or a price elasticity of a demand, also called elasticity band or a price elasticity of a demand, is equal to percentage change in a demand for the good, percentage change in the demand for a good divided by percentage change in the price of a good. This is the main formula of ED here. To calculate ED, ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಇನ್ನೂ ನಾವು 2 ಮೆಥಡನ್ನು ಅಥವಾ 2 ಫಾರ್ಮುಲಾನ ನಾವೇನು ಮಾಡ್ತೀವಿ ಅಂದರೆ ಮೆಥಡ್ 2 ಮೆಥಡ್ ಅಂತಾರೆ, ಫಾರ್ಮುಲಾನು ಅಂತಾರೆ. 2 ಮೆಥಡನ್ನು ನಾವೇನು ಮಾಡ್ತೀವಿ ಅಥವಾ 2 ಫಾರ್ಮುಲಾನ ನಾವೇನು ಮಾಡ್ತೀವಿ, 2 ಫಾರ್ಮುಲಾ ವಿ ಆರ್ ಯೂಸಿಂಗ್ ಹಿಯರ್. ED ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು 100 ಡಿವೈಡೆಡ್ ಬೈ ಡೆಲ್ಟಾ ಪಿ divided by P into 100. Here delta Q means changed quantity, here old quantity,
ಹಿಯರ್ ಪ್ರೈಸ್ ಚೇಂಜ್ಡ್. ನಾ ಹೇಳಿದೆ ನಿನ್ನೆ 5 ರೂಪಾಯಿ ಇತ್ತು, ದಟ್ ಈಸ್ ದ ಎಸ್ಟರ್ಡೇ ಪ್ರೈಸಸ್ ಪಿ. ಡೆಲ್ಟಾ ಪಿ ಮೀನ್ಸ್ ಇವತ್ತು ಎಷ್ಟಾಯ್ತು 7 ರೂಪೀಸ್ ಆಯ್ತು. ಡೆಲ್ಟಾ ಪಿ ಚೇಂಜ್ಡ್ ಪ್ರೈಸಸ್ ಇಂಟು 100 ಅದಕ್ಕೆ ಇಂಟು ಮಾಡಬೇಕು. ಆರ್ ಇದನ್ನೊಂದು ಮೆಥಡ್. ಇನ್ನೊಂದು ಮೆಥಡ್ ನಾವೇನು ಯೂಸ್ ಮಾಡ್ಬೋದು. ಇ ಡಿ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು ಪಿ ಡಿವೈಡೆಡ್ ಬೈ ಡೆಲ್ಟಾ ಪಿ. ಇದನ್ನ ಯೂಸ್ ಮಾಡಿದ್ರು ನಾವು ಯಾವ ಫಾರ್ಮುಲಾ ಯೂಸ್ ಮಾಡಿದ್ರು ವಿ ಗೆಟ್ ದ ಸೇಮ್ ಆನ್ಸರ್. ಯಾವುದೇ ಫಾರ್ಮುಲಾನ ಯೂಸ್ ಮಾಡಿದ್ರು ನಾವು ಆನ್ಸರನ್ನು ಸೇಮ್ ತೊಗೋಬೋದು. ಇನ್ನೂ ಒಂದು ಫಾರ್ಮುಲಾ ಬರ್ತೈತೆ. ಅದು ಇನ್ನೂ ಒಂದು ಫಾರ್ಮುಲಾ ಏನಂತಂದ್ರೆ ದಟ್ ಈಸ್ ದ Q2 minus Q1 divided by Q1. Q2 means changed price, changed quantity. Q1 means old quantity. Here same P2 minus P1 divided by P1. P2 means changed price, P1 means old prices. ಈ 3 ಮೆಥಡ್ ಒಳಗೆ ಯಾವುದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರು ಯು ಗೆಟ್ ದ ಸೇಮ್ ಆನ್ಸರ್. ಸೇಮ್ ಆನ್ಸರನ್ನು ತೊಗೋದ್ರಿ. ಬೇಕಾದ್ರೆ 3 ಮೆಥಡನ್ನು ಮಾಡಿ ನೋಡಿರಿ. 3 ಮೆಥಡ್ ಒಳಗೆ ಸೇಮ್ ಆನ್ಸರನ್ನು ನಾವೇನು ಮಾಡ್ಬೋದು ಅಂದ್ರೆ ತೊಗೋತೀವಿ. ಆ್ಯಂಡ್ ನೆಕ್ಸ್ಟ್ ಹಿಯರ್ ಬಟ್ ಇಲ್ಲಿ ಮಾಡಬೇಕಾದಾಗ ಒಂದು ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ಸ್ವಲ್ಪ ಕ್ಯಾಲ್ಕುಲೇಷನ್ ಫಸ್ಟ್ ಇದನ್ನ ಕ್ಯಾಲ್ಕುಲೇಷನ್ ರೆಡಿ ಮಾಡ್ಕೊಂಡು ಮಾಡಬೇಕಾಗ್ತೈತಿ. ಓಕೆ, ಇದನ್ನು ಈ ಫಾರ್ಮುಲಾ ಮಾಡ್ಬೇಕಂದ್ರೆ ಇವನು ಡೈರೆಕ್ಟಾಗಿ ನೀವು ಮಾಡ್ಬೋದು. ಬಟ್ ಇದನ್ನೊಂದು ಸ್ವಲ್ಪ ಚೇಂಜ್ ಮಾಡಿದಾಗ ನೀವು ಸೇಮ್ ಆನ್ಸರನ್ನು ತೊಗೋತೀರಿ. ಇಲ್ಲಾಂದ್ರೆ ಮಾಡೋಕ್ಕೆ ಆಗೋದಿಲ್ಲ. ನೋಡೋಣ ಈಗೇನು ತೋರಿಸವು, ಏನು ಇಂಡಿಕೇಟ್ ಮಾಡ್ತಾವು. ಇ ಡಿ ಅಂದರೆ ಇ ಡಿ ಮೀನ್ಸ್ ಹಿಯರ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಡೆಲ್ಟಾ ಕ್ಯೂ ಆರ್ Q2. Delta Q or Q2 means a changed quantity or a new quantity. And next delta P or a P2 means changed price or a new price. Q or a Q1 it is a old quantity. P or a P1 it is a old prices. For example, given one example here, the price per banana. Here price per banana rupees. Here old price or a P1 is equal to, given here P1 means old prices 5 rupees and new prices P2. P2 means here what changed prices 7 rupees. ನಿನ್ನೆ 5 ರೂಪಾಯಿ ಇತ್ತು, ಇವತ್ತು 7 ರೂಪೀಸ್ ಆಯ್ತು. ಈ ನ್ಯೂ ಪ್ರೈಸಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ. ನ್ಯೂ ಕ್ವಾಂಟಿಟಿ ಓಲ್ಡ್ ಕ್ವಾಂಟಿಟಿ Q1 is a 15, ನ್ಯೂ ಕ್ವಾಂಟಿಟಿ ಇಸ್ ದ Q2 ಇಟ್ ಈಸ್ ದ 12 ಕ್ವಾಂಟಿಟಿ. ಯಾಕಂದ್ರೆ ಇಲ್ಲಿ ಪ್ರೈಸ್ ಹೆಚ್ಚಿಗೆ ಆಯ್ತಂದ್ರೆ ಆಟೋಮೆಟಿಕಲಿ ಕ್ವಾಂಟಿಟಿ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಇಲ್ಲಿ ಪ್ರೈಸ್ ಕಡಿಮೆ ಇದ್ದಾಗ 15 ಕ್ವಾಂಟಿಟಿ ಪರ್ಚೇಸ್ ಮಾಡಿದರೆ ಇವತ್ತು ಪ್ರೈಸ್ ಇನ್ಕ್ರೀಸ್ ಆಗೈತಿ. ಟುಡೇ ದ ಪ್ರೈಸ್ ಈಸ್ ಇನ್ಕ್ರೀಸ್ಡ್ ಮೀನ್ಸ್ ದ ಕ್ವಾಂಟಿಟಿ ವಿಲ್ ಬಿ ಡಿಕ್ರೀಸಿಂಗ್ ಫ್ರಮ್ ಹಿಯರ್. ಹೌ ಮಚ್ ಆಫ್ ಅ ಪರ್ಸೆಂಟೇಜ್ ಪ್ರೈಸ್ ಇನ್ಕ್ರೀಸಸ್ ದ್ಯಾಟ್ ಪರ್ಸೆಂಟೇಜ್ ಆಫ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆಲ್ಸೋ ಡಿಕ್ರೀಸಿಂಗ್. ಹಿಯರ್ ಇನ್ಕ್ರೀಸಿಂಗ್ ಅಂದರೆ ಹಿಯರ್ ಡಿಕ್ರೀಸಿಂಗ್. ಸಪೋಸ್ ದ ಪ್ರೈಸ್ ವಿಲ್ ಬಿ the percentage of the price will be decreases means the quantity will be increasing. We can calculation percentage change in the quantity of demand. We can write and return this one. Percentage change in the demand for the good quantity demanded is equal to delta Q divided by Q1 into 100. I am writing this formula and we can be write this one Q2 minus Q1 divided by Q1 into 100. Q2 means what? Q2 means quantity. Q2 means changed prices, changed quantity 12 minus 15. Q1 it is a 15 divided by Q1 ಐತಿ. Q1 ಅಂದ್ರೆ 15 old quantity ನಾವು ಬರಿಬೇಕಾಗ್ತೈತಿ. old quantity into 100 we get the minus 20 here. minus 20 it means here percentage change in the demand for the good it is the minus 20. And next percentage change in the market prices ಹೆಂಗೆ ವೇರಿಯೇಷನ್ ಆಗೈತಿ. ಡೆಲ್ಟಾ ಪಿ divided by P1 into 100. P2 means here changed new prices 7 rupees minus 5 old price divided by 5 old price into 100 we get the 40. It means the percentage change in the price of the good it is the 40 here 40%. We can be how it is calculated. For example, it can be right here ED is equal to percentage change in the demand for the good divided by percentage change in the price of the good is equal to minus 20 divided by 40 is equal to 0.5. ED is equal to minus 20 divided by 40 is equal to minus 0.5 ಬರ್ತೈತಿ. ಬಟ್ ಇಲ್ಲಿ ಬಂದಾಗ ಮೈನಸ್ ಅನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. we are consider only 0.5. here minus is not a consider here. that the reason I am written like this 0.5. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಮಾಡುವಾಗ ಇದನ್ನ ನಾವು ಕನ್ಸಿಡರ್ ಮಾಡೋಕ್ಕೆ ಆಗೋದಿಲ್ಲ, ಮೈನಸನ್ನು ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕೋಸ್ಕರ 0.5 ಹಿಯರ್ ಅಂದರೆ 0.5% ಆಫ್ ದ ಪ್ರೈಸ್ ಇನ್ಕ್ರೀಸಸ್ ಆ್ಯಂಡ್ 0.5% ಆಫ್ ದ ಕ್ವಾಂಟಿಟಿ ಆಫ್ ಡಿಮ್ಯಾಂಡೆಡ್ ಡಿಕ್ರೀಸಸ್ ಇನ್ ದ
market, like this 0.5 percentage prices increased in the market, ಅಂದ್ರೆ prices 0.5 percentage prices increased, same thing 0.5 percentage decreases of the quantity of demand. Because of this, these both are always opposite direction, price increases, here decreases. Okay, that is the reason. Next, types of a price elasticity of a demand. I am not writing here price. Types of a price elasticity of a demand. Total there have a 5 price elasticity types of a elasticity of a demand, but in your textbook they are given 3 important, that is a perfectly elastic, perfectly inelastic, and unitary elastic. For example, first one, perfectly elastic means what? ಹೆಂಗೆ perfectly elastic ಅಂತ ಯಾವುದನ್ನು ಕರೀತಾರೆ? When the percentage change in the quantity of demanded is a more than the percentage change in the market. Quantity high ಆಗಿತ್ತು, quantity is a greater than price, quantity is a greater than price, quantity greater than price ಇತ್ತಂದ್ರೆ that is the ED is a greater than 1 here 1 ಆಗುತ್ತೆ. ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ಪ್ರೈಸ್ ಹೈ ಆಗೈತಿ ಬಟ್ ಕ್ವಾಂಟಿಟಿ ಲೆಸ್ ಆಗೈತೆ, ಅದು ಏನಾಗುತ್ತೆ ಅಂದ್ರೆ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಇನ್ ದ ಮಾರ್ಕೆಟ್. Perfectly elastic means when the quantity of demanded is a more than a price of a market, that is known as a perfectly elastic. ED is a greater than 1 ಕ್ಕಿಂತ ಕಡಿಮೆ ಐತಿ, 0.5 ಐತಿ. And perfectly inelastic when the percentage change in the quantity of demanded is a less than, percentage change ಆಗಿದ್ದು quantity of demanded is a less than of the market price. Price high ಆಗಿತ್ತು, quantity less ಆಗಿತ್ತು, that is known as the ED is a less than 1, that is called perfectly inelastic in the market. ಮಾರ್ಕೆಟ್ ಒಳಗೆ ಕಡಿಮೆ ಕ್ವಾಂಟಿಟಿ ಸೇಲ್ ಆಗೈತಿ ಅಂತ ನಾವು ಇಂಡಿಕೇಟ್ ಮಾಡ್ಬೋದು. ಇಲ್ಲಿ ಪರ್ಫೆಕ್ಟ್ ಎಲಾಸ್ಟಿಕ್ ಇತ್ತಂತಂದ್ರೆ, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಇತ್ತಂದರೆ ಕ್ವಾಂಟಿಟೀಸ್ ಮೋರ್ ಸೋಲ್ಡ್ ಇನ್ ದ ಮಾರ್ಕೆಟ್, ಪರ್ಸೆಂಟೇಜ್ ಆರ್ ಹೈ ಆಫ್ ದಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡೆಡ್ ಇನ್ ದ ಮಾರ್ಕೆಟ್. ಹಿಯರ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡೆಡ್ ಇಸ್ ಲೆಸ್ ಬಟ್ ಪ್ರೈಸ್ ಆರ್ higher here, that is ED is a less than 1. And third one, unitary elastic. Unitary means we know the equal, both are equal when the percentage change in the quantity of demanded equals the percentage change in the market price ಮತ್ತು next equilibrium, both are equilibrium, percent quantity of demanded and market price are equal. ED is equal to 1, both are 1 equal ಆಗಿತ್ತಂದ್ರೆ that is called unitary elastic. This is the types of the price elasticity of a demanded, but 5 ಅದಾವ, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ 3 ಇಂಪಾರ್ಟೆಂಟ್ ಅನ್ನು ಕೊಟ್ಟರೆ, 3 ಆರ್ ಓನ್ಲಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟ್ ಬುಕ್ಸ್. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ಫಾರ್ 1 or 2 marks point. And next, homework. Here I given that homework, match the following, you write the match the following. This is also important. Any 2 questions they will ask to the from the match the following. This one, for example, demand curve, linear demand curve, unitary elasticity of a demand, complementary goods and indifference map. Here then they match this one for homework. It is your work. And next 2 marks question, one of the 2 marks question is important. What do you mean by price elasticity of a demand? What do you mean by price elasticity of a demand? And 6 marks question according to this topic only. ಆ ಟಾಪಿಕ್ ಒಳಗೆ ಎಷ್ಟು ಮಾರ್ಕ್ಸ್ ಕವರ್ ಆಗ ಅನ್ನೋದನ್ನು ನಾನು ನಿಮಗೆ ಕೊಟ್ಟೇನಿಲ್ಲ. Explain the market demand with the help of a diagram. Explain the market with the help of a diagram. Yes, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ದ ವಿಡಿಯೋ. ಥ್ಯಾಂಕ್ ಯು.